ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ಈ ದಿನ ನಮ್ಮ ಶಾಸಕರಾದ ಕೊತ್ತೂರು ಮಂಜುನಾಥ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ನಮ್ಮ ಅಲಮಾರಿ ಸಮಾಜದ ಒಬ್ಬ ನಾಯಕರಾದ ಅವರಿಗೆ ಅವ್ರ ಹುಟ್ಟುಹಬ್ಬ ಆಯಿತು. ಮತ್ತು ಈ ದಿನ ಡಿ.ಕೆ. ಶಿವಕುಮಾರ್ ಅವಧಿಯಲ್ಲಿ ಅವರಿಗೆ ಮಿನಿಸ್ಟ್ರಿ ಪೋಸ್ಟ್ ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತೀನಿ. ಅದು ನಮ್ಮ ಸಮಾಜದಲ್ಲಿ ಕಟ್ಟಕಡದ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಯುವಕರಾಗಿದ್ದಾರೆ. ಅದಕ್ಕೆ ನಮಗೆ ನಮ್ಮ ಹುಟ್ಟಿದ ಕಾಲದಿಂದ 70 ವರ್ಷ ಕಾಲದಿಂದ ಒಂದು ಮಿನಿಸ್ಟ್ರಿ ಪೋಸ್ಟ್ ಸಿಕ್ಕ ಅಲಮಾರಿ ಜನಾಂಗಕ್ಕೆ ಈ ಸರಿ ನಮಗೆ ಮಿನಿಸ್ಟ್ರಿ ಪೋಸ್ಟ್ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಒಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ, ಈ ದಿನ ನಮಗೆ ಒಳ್ಳೇದಾಗ್ಲಿ, ಅವ್ರಿಗೆ ಆಯುಷ್ಯ ಆರೋಗ್ಯ ಇರಲಿ. ಅಲಮಾರಿ ರಾಜ್ಯ ಅಧ್ಯಕ್ಷರು ರಾಜೇಂದ್ರ ಕುಮಾರ್ ಅಂತ. ಅವರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ ಕೊತ್ತೂರು ಜಿ ಮಂಜುನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಒಂದು ಮಟ್ಟದಲ್ಲಿ ಸಮಾಜ ಸೇವೆ ಆಗಿರುವುದು, ಅವ್ರ ಕ್ಷೇತ್ರಕ್ಕೆ ಇಡೀ ರಾಜ್ಯಕ್ಕೆ ಅವರು ಮುಂದಿನ ದಿನಗಳಲ್ಲಿ ಸೇವೆ ಆಗಲಿ ಅಂತೇಳಿ, ಅದೇ ರೀತಿಯಾಗಿ ಇಡೀ ದೇಶದಲ್ಲೇ ಅಲೆಮಾರಿ ಸಮುದಾಯದಲ್ಲೇ ಏಕೈಕ ಶಾಸಕರಾಗಿರುವಂಥ ಕೊತ್ತೂರು ಮಂಜುನಾಥ್ ಅವರಿಗೆ ಏನು ಇವತ್ತು ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡು, ಅದೇ ರೀತಿಯಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ನಾವು ಈ ಮೂಲಕ ಒಂದು ಒತ್ತಾಯ ಮಾಡ್ತಾ ಇದ್ವಿ. ಎಲ್ಲ ಅಲೆಮಾರಿ ಸಂಘಟನೆಗಳು, SC ST OBC ಅಲೆಮಾರಿಗಳು ಪರವಾಗಿ ನೀವು ಏಕೈಕ ಭಾರತ ದೇಶದಲ್ಲಿ ಏಕೈಕ ಶಾಸಕರಾಗಿರುವಂಥ ಕೊತ್ತೂರು ಜಿ ಮಂಜುನಾಥ್ ಅವರಿಗೆ ನೀವು ಏನನ್ನ ಮಂತ್ರಿ ಸ್ಥಾನ ಕೊಟ್ಟರೆ ನಿಮ್ಮ ಸರ್ಕಾರಕ್ಕೆ ಕೂಡ ಒಳ್ಳೆಯ ಒಂದು ಹೆಸರು ಬರ್ತದೆ. ಯಾಕಂದ್ರೆ ತಳ ಸಮುದಾಯಗಳಿಗೆ ಆದ್ಯತೆ ಕೊಟ್ಟಲ್ಲಿ ಮಾತ್ರ ಆ ಒಂದು ಸರ್ಕಾರಕ್ಕೆ ಒಳ್ಳೆಯ ಒಂದು ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಕೊಟ್ಟಂಗೆ ಆಗ್ತದೆ ಅಂತೇಳಿ ನಾವು ಈ ಮೂಲಕ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವರು ಏನು ಕೊತ್ತೂರು ಮಂಜುನಾಥ್ ಅವರು ಎಲ್ಲ ದಲಿತರ ಪರವಾಗಿ ಆಗಿರ್ಬೋದು, ಅಲೆಮಾರಿಗಳ ಪರವಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೆ ನೀವು ಹೆಚ್ಚಿನ ಆದ್ಯತೆ ಕೊಟ್ಟು ಸರ್ಕಾರದಲ್ಲಿ ಒಂದು ಸಚಿವ ಸ್ಥಾನ ಕೊಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಶಿವಕುಮಾರ್ ವೈ ಅಂತೇಳಿ ನನ್ನ ಹೆಸರು, KPCC ಸಾಮಾಜಿಕ ನ್ಯಾಯ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಅಂತೇಳಿ. ನಾನು ನಮ್ಮ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅಭಿಮಾನ ಬಳಗದ ರಾಜ್ಯಾಧ್ಯಕ್ಷ. ಅಲೆಮಾರಿ ಸಮುದಾಯದ ಮುಖಂಡರುಗಳು ನಾವು ಕೂಡ. ನಮ್ಮ ಸಮುದಾಯದಲ್ಲಿ ಇಡೀ ದೇಶದಲ್ಲೇ ಒಬ್ಬ ಹೆಮ್ಮೆಯ ಪುತ್ರರಾಗಿ ಇವತ್ತು ನಮ್ಮ ಅಲೆಮಾರಿ ಸಮುದಾಯಗಳ ಏಕೈಕ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಅಣ್ಣನವರಿಗೆ ಶೀಘ್ರವೇ ಈಗ ಸಚಿವ ಸ್ಥಾನ ಆಕಾಂಕ್ಷಿಗಳೇ ಆಗಿದ್ದಾರೆ. ಮತ್ತೆ ಅವರು ಒಬ್ಬ ಯಾರೇ ಏನೇ ಟೀಕೆ ಮಾಡಿದ್ರು ಅವರು ನಮ್ಮ ಅಲೆಮಾರಿ ಸಮುದಾಯದ ಬುಡುಗ ಜಂಗಮ ಸಮಾಜದ ಏಕೈಕ ಶಾಸಕ, ನಮ್ಮ ಸಮುದಾಯದವರು, ನಮ್ಮ ಸಂಬಂಧಿಕರು ಕೂಡ. ಹಾಗಾಗಿ ಅವರಿಗೆ ಸಾಮಾಜಿಕ ನ್ಯಾಯವನ್ನ ಮಾತಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಹೈಕಮಾಂಡ್ ನಾಯಕರುಗಳು, ಮತ್ತೆ ಸಾಮಾಜಿಕ ನ್ಯಾಯದ ಅಧಿಕಾರ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಈಗಾಗಲೇ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಿದ್ದಾವೆ. ಆ ನಿಟ್ಟಿನಲ್ಲಿ ಈ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಈ ರಾಜ್ಯದ ಸಚಿವ ಸಂಪುಟ ದರ್ಜೆಯ ಸಚಿವ ಸ್ಥಾನವನ್ನು ಕೊಡಬೇಕು. ಅದು ಅಲೆಮಾರಿ ಸಮುದಾಯಗಳಿಗೆ ನೀವು ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ನ್ಯಾಯವನ್ನ ಒದಗಿಸುವಂತೆ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಒಳ ಮೀಸಲಾತಿಯಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಅತ್ಯಂತ ಅನ್ಯಾಯ ಮಾಡಿರ್ತಕ್ಕಂಥ ಸರ್ಕಾರವನ್ನ ಈಗ ಅದನ್ನ ಸರಿದೂಗಿಸ್ಬೇಕಾದ್ರೆ ನಮ್ಮ ಸಮುದಾಯದ ಏಕೈಕ ಶಾಸಕರಾಗಿರ್ತಕ್ಕಂಥ ನಮ್ಮ ಕೊತ್ತೂರು ಮಂಜಣ್ಣನವರಿಗೆ ತಾವು ಸಚಿವ ಸ್ಥಾನವನ್ನು ಕೊಟ್ಟು ನಮ್ಮ ಅಲೆಮಾರಿ ಸಮುದಾಯದ ಅಭಿವೃದ್ಧಿಗೆ ಹೆಚ್ಚಿನ ರೀತಿಯಲ್ಲ ಒಂದು ಪ್ರೋತ್ಸಾಹವನ್ನು ಕೊಟ್ಟು, ಮತ್ತೆ ಈ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕ್ಷೇತ್ರದಲ್ಲಿ ಹೋಗಿ ಗೆಲ್ಲಬೇಕಾದ ಸಾಮಾನ್ಯ ವಿಚಾರದಲ್ಲ. ಕಟ್ಟಕಡೆಯ ಒಬ್ಬ ಅಲೆಮಾರಿ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಯುವಕ ಇವತ್ತು ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ಮತ್ತೆ ಬೇರೆ ದೇಶಗಳಲ್ಲೂ ಕೂಡ ಇವತ್ತು ಪ್ರಶಂಸೆಗೆ ಪಾತ್ರ ಆಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣವರ ಸೇವೆ ಸದಾಕಾಲ ಇದೇ ರೀತಿ ಇರಲಿ. ಅವರಿಗೆ ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ಅವರಿಗೆ ಆರೋಗ್ಯವನ್ನ ಕಲ್ಪಿಸಲಿ ಅಂತೇಳಿ ನಾವು ಕೂಡ ಪ್ರಾರ್ಥನೆ ಮಾಡ್ತೇವೆ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.